17ನೇ ಶತಮಾನ ಕರ್ನಾಟಕದ ತುಂಗಭದ್ರೆಯ ತೀರದಲ್ಲಿ ಹರಿಹರ ಪಟ್ಟಣದ ಹತ್ತಿರ ಭುವನಗಿರಿ ಬುಕ್ಕನಕೋಟೆ ಗ್ರಾಮದ ಗಾಳಿಯಲ್ಲಿ ಅದೆಷ್ಟೋ ವೀಣೆಯ ನಾದದಂತೆ ಮಂತ್ರಗಳು ಹರಿದಾಡುತ್ತಿದ್ದವು. ಆ ಮನೆಯ ಯಜಮಾನ ತಿಮ್ಮಣ್ಣ ಭಟ್ಟ ಮತ್ತು ಅವರ ಧರ್ಮಪತ್ನಿ ಗೋಪಿಕಾಂಬ ಎಷ್ಟು ವರ್ಷಗಳಿಂದ ಗರ್ಭದಲ್ಲೊಂದು ಜ್ಞಾನಭರಿತ ಕಂದನಿಗಾಗಿ ಪ್ರಾರ್ಥಿಸುತ್ತಿದ್ದರು. 1595ರಲ್ಲಿ ಅವರ ಮನೆಗೆ ಒಂದು ಪ್ರಕಾಶಮಾನ ಶಿಶುವು ಜನಿಸಿತು. ಅವನಿಗೆ ಹೆಸರಿಟ್ಟರು ವಾಸುದೇವ. ಈ ಮಗುವಿನ ಜನನದಲ್ಲಿ ಎಂದಿನಂತೆ ಮಾತ್ರವಲ್ಲ, ದೈವಿಕ ಶಾಂತಿ ಮನೆ ತುಂಬಿತ್ತು. ವಿದ್ಯಾವಾಸನೆ. ಚಿಕ್ಕ ವಾಸುದೇವನಿಗೆ 6 ವರ್ಷವಾಗುವಷ್ಟರಲ್ಲಿ ಸಂಸ್ಕೃತ, ವೇದ, ಶ್ರುತಿ ಎಲ್ಲಕ್ಕೂ ಅಪಾರ ಆಸಕ್ತಿ. ಗಣಿತ, ತರ್ಕ, ವ್ಯಾಕರಣದಲ್ಲಿ ಅವನು ಕುಶಲ. ಅವನಿಗೆ ಅಧ್ಯಯನದ ಹಸಿವು ಹೆಚ್ಚಾಗುತ್ತಾ ಹೋಯಿತು. ಅದಕ್ಕಾಗಿ ಅವನನ್ನು ಕುಂಭಕೋಣಕ್ಕೆ ಕಳುಹಿಸಲಾಯಿತು. ಅಲ್ಲಿ ಸುದೀರ್ಘ ವಿವಾದಗಳಲ್ಲಿ ಗೆಲ್ಲುತ್ತಿದ್ದ ಗುರು ಸುಧೀಂದ್ರ ತೀರ್ಥರು ಅವನ ಯೋಗಕ್ಷೇಮವನ್ನು ಗಮನಿಸಿದರು. ವಾಸುದೇವನ ಪ್ರತಿಭೆ ಅವರಿಗೆ ಆನಂದ ತರಿಸಿತು. ಸುಧೀಂದ್ರ ತೀರ್ಥರು ಕೇಳಿದರು, ನೀನು ವಿದ್ಯೆ ಯಾಕೆ ಕಲಿಯುತ್ತಿದ್ದೀಯಾ? ಸ್ವಂತ ಹೆಸರಿಗಾಗಿ ಅಥವಾ ಲೋಕಕ್ಷೇಮಕ್ಕಾಗಿ? ವಾಸುದೇವನು ತಲೆಯುಗ್ಗಿಸಿ ಉತ್ತರಿಸಿದ, ಸ್ವಾಮಿ, ದೇವರ ಜ್ಞಾನದ ಬೆಳಕು ಮನುಷ್ಯರೊಳಗೆ ಹಚ್ಚುವ ಕೆಲಸ ಮಾಡಬೇಕು. ಈ ಉತ್ತರವೇ ಅವನ ಭವಿಷ್ಯವನ್ನು ಬದಲಾಯಿಸಿತು. ಗ್ಯಾರು, ಗೃಹಸ್ಥಾಶ್ರಮ ಮತ್ತು ಯೋಗ. ವಾಸುದೇವನು ದೊಡ್ಡವನಾದ ಮೇಲೆ ಲಕ್ಷ್ಮೀ ಎಂಬ ಸೌಮ್ಯ ಧಾರ್ಮಿಕ ಮಹಿಳೆಯನ್ನು ವರಿಸಿದ. ಅವನಿಗೆ ಲಕ್ಷ್ಮೀ, ತಾರಾ, ಶ್ರೀಕಾಂತದತ್ತ ಎಂದು ಮಕ್ಕಳಾದರು. ಅವರು ಅಧ್ಯಯನ, ಪಾಠ, ಉಪನ್ಯಾಸ, ವೇದಬೋಧನೆ ಮಾಡುತ್ತಾ ಜನರ ದೃಷ್ಟಿಗೆ ಬಂದರು. ಆದರೆ ಜ್ಞಾನ ಮತ್ತು ಭಕ್ತಿ ತುಂಬಿದ್ದರೂ ಜೀವನದಲ್ಲಿ ಸುಖ ನಡೆಯಲಿಲ್ಲ. ಹಣದ ಕೊರತೆ, ಕಷ್ಟಗಳು, ಪ್ರಯತ್ನಗಳು. ಆಲ್ ಕೇಮ್ ಬಟ್ ಹೀ ಸ್ಟುಡ್ ಅನ್ಶೇಕನ್. ಅವನ ಪತ್ನಿ ಹೇಳಿದಳು, ನೀನು ಹಾಗೆ ಜ್ಞಾನವನ್ನು ಜನರಿಗೆ ಕೊಡುತ್ತಿದ್ರೆ ನಮ್ಮ ಕಷ್ಟಗಳನ್ನೂ ದೇವರು ನೋಡ್ಕೋತಾನೆ. ವಾಸುದೇವನು ನಗುಮುಖದಿಂದ ಉತ್ತರಿಸಿದ, ನಮ್ಮ ಜೀವನ ದೇವರ ಕೈಯಲ್ಲಿದೆ. ನಾವಾದರೂ ಸೇವೆಯಿಂದ ಹಿಂದೆ ಸರಬಾರದು. ಈ ಮಾತು ಸರಳ ಜೀವನ ಪ್ಲಸ್ ಜ್ಞಾನ ಸೇವೆ ಎಂಬ ಪಥವನ್ನು ತೆರೆಯಿತು. ವೈರಾಗ್ಯತೆ ಹೆಜ್ಜೆ. ಒಂದು ದಿನ ಸುಧೀಂದ್ರ ತೀರ್ಥರು ಗಂಭೀರವಾಗಿ ಹೇಳಿದರು, ವಾಸುದೇವ, ನೀನು ಜಗತ್ತಿಗೆ ದಾರಿದೀಪವಾಗಬೇಕು. ಮಠದ ಕಾರ್ಯ ನಿನ್ನದಾಗಬೇಕು. ಇದು ಗೃಹಸ್ಥನಿಗೆ ಸುಲಭವೇ? ಪತ್ನಿ, ಮಕ್ಕಳು, ಬಾಂಧವ್ಯ. ಆದರೆ ಇದು ದೇವರ ಆದೇಶ. ವಾಸುದೇವ ಗಂಭೀರವಾಗಿ ಯೋಚಿಸಿ ಪತ್ನಿಗೆ ವಿಷಯ ತಿಳಿಸಿದನು. ಆಕೆ ಕಣ್ಣೀರಿನಿಂದ ಹೇಳಿದಳು, ನೀವು ಲೋಕಸೇವೆಗೆ ಹೋಗುತ್ತಿದ್ದೀರಾ? ಅದನ್ನು ತಡೆಯೋದು ನಾನೇನು? ಆದರೆ ನಾನು ನಿಮ್ಮ ಅನುಸರಣೆಗಾಗಿ ಹೋಗಲು ಯೋಗ್ಯಳಿಲ್ಲ. ನನ್ನ ಪಾಪಗಳು ಅಂತಿಮವಾಗಿ ನನಗೆ ಮರುಜನ್ಮ ಕೊಡಲಿ. ನಿಮ್ಮ ಪಾದಕೃಪೆ ನನ್ನ ಮೇಲೆ ಇರಲಿ. ಈ ಮಾತು ಕೇಳಿದ್ದೇ ಅವಳ ಅಂತಿಮ ಆಶೀರ್ವಾದ. ಕುಟುಂಬ ಜೀವನ ತ್ಯಜಿಸಲಾಯಿತು. ಸನ್ಯಾಸ ದೀಕ್ಷೆ. ಸೂಂಧಿರಿಂದ ತೀರ್ಥರಿಂದ ಸನ್ಯಾಸ ಪಡೆದ ದಿನ ವಾಸುದೇವ ರಾಘವೇಂದ್ರ ತೀರ್ಥ ಎಂಬ ಮಹಾಪೇರನ್ನು ಪಡೆದರು. ಶ್ರೀ ರಾಘವೇಂದ್ರ ಸ್ವಾಮಿ ಎಂಬ ಹೆಸರಿನೊಂದಿಗೆ ಮಹಿಮೆಯ ಯುಗ ಪ್ರಾರಂಭವಾಯಿತು. ಪೀಠ ಪ್ರವೇಶ ಮತ್ತು ಕೃಪೆಯುಗ. ಬೆಳಗಾವಿ, ಮೈಸೂರು, ತಮಿಳುನಾಡು, ಆಂಧ್ರಪ್ರದೇಶ ಎಲ್ಲೆಡೆ ಹೋಗಿ ಧರ್ಮ, ಭಕ್ತಿ, ನೀತಿ, ನ್ಯಾಯ, ದಶಮತದ ಸಂರಕ್ಷಣೆ ಮಾಡಿದರು. ಅವರ ಉಪನ್ಯಾಸಗಳಲ್ಲಿ ವೇದಾಂತದ ತತ್ವ, ರಾಮಕೃಷ್ಣ ವ್ಯಕ್ತಿತ್ವ, ಶಿವವಿಷ್ಣು ಏಕತತ್ವ, ಭಕ್ತಿ, ವೈರಾಗ್ಯ, ಮಹಿಮೆ ಎಲ್ಲವೂ ಸರಳ, ಮಧುರ, ಸ್ಪಷ್ಟ. ಅವರು ಬರಹ ಮಾಡಿದ ಮತ, ವ್ಯಾಖ್ಯಾನ, ಗ್ರಂಥಗಳು ಇಂದಿಗೂ ಮಠಗಳಲ್ಲಿ, ಪೀಠಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನವಾಗುತ್ತಿವೆ. ಅನೇಕ ಅದ್ಭುತಗಳು. ರಾಘವೇಂದ್ರ ಸ್ವಾಮಿಗಳಿಂದ ಕುಷ್ಠರೋಗಿಗಳು ಗುಣಮುಖ, ಬಡವರಿಗೆ ಅನ್ನ, ವಸ್ತ್ರ, ನಿಷ್ಪ್ರಜೆಗೆ ಸಂತಾನ, ಕಷ್ಟದಲ್ಲಿದ್ದವರಿಗೆ ದಾರಿ, ಸತ್ತವರಿಗೂ ಕೃಪೆ. ಇವು ಕಥೆಗಳಲ್ಲ, ಘಟಿಸಿದ ಘಟನೆಗಳು, ಜನರು ಸಾಕ್ಷಿಗಳು. ಪೂಜೆ ಮಾಡಿದಲೇ ಅವರು ಕರುಣಿಸುತ್ತಾರೆ, ಆದರೆ ಒಂದು ಮಾತಿಗೆ ಮಾತ್ರ ಕೋಪ. ದೇವರನ್ನು ಅವಮಾನಿಸಿದರೆ ಕ್ಷಮಿಸುವುದಿಲ್ಲ. ಮಂತ್ರಾಲಯ ಪ್ರವೇಶ. 1671ರಲ್ಲಿ ಸ್ವಾಮಿ ಮಂತ್ರಾಲಯ ಇಂದಿನ ಆಂಧ್ರ ಕರ್ನಾಟಕ ಗಡಿಯಲ್ಲಿದೆ ಪ್ರವೇಶಿಸಿದರು ಮತ್ತು ಅಲ್ಲಿ ತಪಸ್ಸಿನಲ್ಲಿ ನೆಲೆಸಿದರು. 1671ರಿಂದ 1673ರ ನಡುವೆ ತಪಸ್ಸಿನಾಗಿತ್ತು. 1671ರ 2ನೇ ದಿನದ ಶ್ರಾವಣ ಮಾಸ ಶುಕ್ರವಾರ ಸ್ವಾಮಿ ಬ್ರಹ್ಮರಥೋತ್ಸವದ ನಂತರ ಅಂತರ್ಧಾನವಾಗುವುದಾಗಿ ಹೇಳಿದರು. ಜನರು ಅಳಲು ಭಕ್ತಿಯಿಂದ ಬೇಡಿಕೊಂಡರು. ಸ್ವಾಮಿ ಹೇಳಿದರು, ನಾನು ಬದುಕಿಲ್ಲ, ನಾನು ಹೋಗುವುದಿಲ್ಲ. ನಾನು ಜನರ ಸೇವೆಗೆ 700 ವರ್ಷಗಳಿರುತ್ತೇನೆ. ಅದು ಅವರ ಪ್ರಾಣಪ್ರತಿಷ್ಠೆಯ ವಾಕ್ಯ. ಸ್ವಾಮಿ ಸಜೀವ ಸಮಾಧಿಗೆ ಲಿಂಗನಾಮಕೊಂಡರು. ಅದೇ ಮಂತ್ರಾಲಯಕ್ಕೆ ನಿತ್ಯಜೀವ. ಇಂದಿನ ಸ್ವಾಮಿ. ಇಂದಿಗೂ ಮಂತ್ರಾಲಯದಲ್ಲಿ ದೇವರ ಅನುಗ್ರಹ, ಅಕ್ಷಯ ಆಹಾರ, ದಾನ, ಧರ್ಮ, ಅಂತಹ ಭಕ್ತ ಕರುಣೆ
ನಡೆದುಕೊಂಡಿವೆ. ಮುಖ್ಯವಾಗಿ ಯೋಗಕ್ಷೇಮಂ ವಹಾಮಿಯಹಂ, ಭಕ್ತರ ಕಷ್ಟನಾಶ, ಅಭಯ, ಅನುಗ್ರಹ ಇವೆಲ್ಲ ಅವರ ವಾಗ್ದಾನ. ಜ್ಞಾನ, ಭಕ್ತಿ, ಸೇವೆ, ದೈವತ್ವ ಇದೇ ರಾಘವೇಂದ್ರ ಸ್ವಾಮಿಗಳ ನಿಜ ಜೀವನ.